ಹಾಯ್ ಹಲೋ ನಮಸ್ಕಾರ ಸೀತಾ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಈ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ನಾನು ಜನವರಿ 26 ನಮ್ಮ ಅಕ್ಕವ್ರು ಬೇಗ ಇದ್ದು ಹುಡುಗರನ್ನ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ರು. ಹಾಗೆ ರೆಡಿ ಮಾಡಿದ ನಂತರ ಇವರು ನಮ್ಮ ಯಜಮಾನ್ರು ಸ್ಕೂಲ್ಗೆ ಬಿಡೋಕೆ ಹೋಗ್ತಾ ಇದ್ದಾರೆ. ನಾವು ಇವತ್ತು ಸೋಮವಾರ ಇರೋದ್ರಿಂದನೇ ದೇವಸ್ಥಾನಕ್ಕೆ ಹೋಗೋಣ ಅಂತಂದು ಹೋಗ್ತಾ ಇದ್ವಿ ನಮ್ಮ ಯಜಮಾನ್ರು ನಾವು. ಹಾಗೆ ದೇವಸ್ಥಾನಕ್ಕೆ ಹೋಗಿ ನಾವು ಬಂದಿದ್ವಿ ಮನೆ ಹತ್ರ. ಇಲ್ಲೇ ಪಕ್ಕದ ಮನೆ, ಇಲ್ಲೇ ನಮ್ಮ ಅಕ್ಕೋರ ಮನೆ ಪಕ್ಕನೇ ಪಾರ್ಕಿಂಗ್ ಇದೆ, ಹೋಗೋಣ ಬನ್ನಿ ಅಂತ ಕರ್ತಾಯಿದ್ರು ನಮ್ಮ ಅಕ್ಕೋರು. ಇಲ್ಲ ನೀವು ಈಗ ಹೋಗಿ ಬಂದಿದ್ವಿ, ದೇವಸ್ಥಾನಕ್ಕೆ ಹೋಗಿ ಬರ್ರಿ ನೀವು ಅಂತ ಹೇಳಿದ್ವಿ. ಅವರು ಹೋಗಿದ್ದರು. ಹಾಗೆ ಅವರು ಬಂದಿಂದ ನಾವು ಸ್ನ್ಯಾಕ್ಸಿಗೆ ಮಂಡಾಳ ತಿನ್ನಕತ್ತಿದ್ವಿ. ಇಲ್ಲೇ ಮನೆ ಮುಂದೆನೇ ಪಾರ್ಕ್ ಒಳಗೆ ಕಾರ್ ಪಾರ್ಕಿಂಗ್ ತಗ ಕುಂತ್ಕೊಂಡು ತಿಂತಿದ್ವಿ. ನೋಡ್ತಾ ಇರ್ಬೋದು ನಮ್ಮ ಅಕ್ಕೋರ ಮನೆ ಹತ್ರನೇ ಇವು ಗಿಡ ಎಲ್ಲ ಹಚ್ಚಿದ್ದಾರೆ, ಎಲ್ಲ ಚೆನ್ನಾಗಿ ಕಾಯಾಗಿದ್ದಾವೆ, ಸಪೋಟೊ ಪ್ಯಾರ್ಲಿ ಎಲ್ಲ. ಹಾಗೆ ನಾವು ಸಾಯಂಕಾಲ ಜಾತ್ರೆಗೆ ಹೋಗೋಣ ಅಂತಂದು ಮಾತಾಡಿಕೊಂಡು ನಮ್ಮ ಅಕ್ಕೋರು ಶಾಪಿಂಗ್ ಜಾತ್ರೆಗೆ ಹೋಗಿಲ್ಲ, ನಿನ್ನೇನು ತೊಗೊಂಡಿಲ್ಲ ನೀನು ಅಂತಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಅಲ್ಲಿ ನಮ್ಮ ಅಕ್ಕನ ಮಗ ಹೊರಗಡೆ ಆಡ್ತಿದ್ದೇನೆ. ಇಲ್ಲಿ ನಾವು ಈಗ ರೆಡಿ ಆಗಿದ್ವಿ. ಹಾಗೆ ಫೋಟೋ ತೊಗೊಳೋಣ ಅಂತಂದು ನಾವು ಫೋಟೋ ಸೆಲ್ಫಿ ತೊಗೊತಿದ್ವಿ. ನಾನು, ನಮ್ಮ ಅಕ್ಕ, ನಮ್ಮ ಚಿನ್ನಿ ನಾವು ಈ ಥರ ಜಾತ್ರೆಗೆ ಹೋಗೋಕೆ ರೆಡಿ ಆಗಿದ್ದೀವಿ ನೋಡಿ. ನಿನ್ನೆ ಹುಡುಗರನ್ನೆಲ್ಲ ಜಾತ್ರೆಗೆ ಜೋಕಲ್ಲೆಲ್ಲ ಆಡಿಸಿದ್ರು ನಮ್ಮ ಯಜಮಾನ್ರಿಬ್ಬರು. ಅವ್ರು ಕರ್ಕೊಂಡೋಗಿ ನಾವು ಹಂಗೆ ತೇರೆಲ್ಲ ಮುಗಿಸ್ಕೊಂಡು ನಾವೆಲ್ಲ ಸಪ್ರೇಟ್ ಇದ್ವಿ. ಅವ್ರ ಹುಡುಗರು ಅವರೆಲ್ಲ ಸಪ್ರೇಟು ನಿನ್ನೆ ಆಡಿಸ್ಬಿಟ್ರಾಯ್ತು ಅಂತಂದು ಹೋಗಿದ್ರು. ಆದರೆ ಅವರು ಇವತ್ತು ಬಿಟ್ಟಿಲ್ಲ, ನಮ್ಮ ಜೋಡಿನೇ ಬಂದರು. ಅವ್ರು ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ನಿನ್ನೆ ಹೆಂಗಿದ್ರು ಅವ್ರದ್ದೆಲ್ಲ ಜಾತ್ರೆ ಎಲ್ಲ ಎಂಜಾಯ್ ಮಾಡಿಸಿದ್ರಲ್ಲ, ಬಿಟ್ಟಿದ್ವಿ ನಾವು. ಆದರೆ ಇವತ್ತು ಬಿಡಲೇ ಇಲ್ಲ. ಇವತ್ತು ಕೂಡ ಜೋಡಿ ಬರ್ತಾ ಇದ್ದಾರೆ. ನಾವು ಜೋಕಾಲಿ ಆಡ್ಬೇಕಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ, ನೋಡೋಣ ಬನ್ನಿ. ಇಲ್ಲಿ ನಮ್ಮ ಮೊಬೈಲ್ ಬಿಟ್ಟು ಹೋಗಿದ್ರು ನಮ್ಮ ಅವರು. ಒಳ್ಳೆ ರಿಟರ್ನ್ ಬಂದು ಇಸ್ಕೊಂಡು ಹೋದ್ವಿ ನಾವು ಮೊಬೈಲು. ಈಗ ಜಾತ್ರೆಗೆ ಬಂದಿದ್ವಿ ನೋಡಿ. ಇವಾಗ ನಮ್ಮ ಅಕ್ಕನ ಮಕ್ಕಳು ಜಾನ್ವಿ, ನಮ್ಮ ತಂಗಿ ಮಗಳಿಗೆ ಮಾನ್ಯಾಗ ಬಳೆ ತೊಗೊತಾ ಇದ್ರು ಅವರು. ನಮ್ಮ ಅಕ್ಕವ್ರು ನೋಡ್ತಾ ಇದ್ವಿ ನಾವು. ಹಾಗೆ ತೊಗೊಂಡು ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಲ್ಲಿ, ಆದರೂ ನೋಡ್ತಾ ಇದ್ವಿ. ಆದರೂ ಅವರಿಬ್ಬರಿಗೆ ಸೇಮ್ ತೊಗೊಂಡಿವಿ ನಾವು. ತೊಗೊಂಡು ಇಲ್ಲಿ ಹಾಗೆ ಮುಂದ್ಗಡೆ ಹೋಗ್ತಾ ಇದ್ವಿ ನಾವು. ಜಾತ್ರೆಗೆ ಗೊತ್ತಲ್ಲ ನಿಮಗೆ ಎಷ್ಟು ರಶ್ ಇರ್ತಾ, ಎಲ್ಲಿ ನೋಡಿದ್ರು ಏನು ನೋಡಿದ್ರು ತೊಗೋಬೇಕು ಅನ್ನಿಸ್ತಿರ್ತಾ. ಬ್ಯಾಗೆಲ್ಲ ಮೇಲೆ ನೇತಾಕಿದ್ದಾರೆ, ಅದರಲ್ಲಿ ರಸ್ತೆ, ಅದರಲ್ಲೇ ಹೋಗಬೇಕು. ಈ ಕಡೆ ಆಪೋಸಿಟ್ ಅಂಗಡಿದ್ವಲ್ಲ ಅಲ್ಲೇ ಮೇಲೆ ನೇತಾಕಿದ್ದಾರೆ. ಇಲ್ಲಿ ಅವಳು ಚಿನ್ನಿಗೆ ನಿನ್ನೆ ರೀಲ್ಸ್ ಮಾಡಿದ್ದು ಒಂದು ಗೊಂಬೆ ಹಿಡ್ಕೊಂಡು ಆ ಗೊಂಬೆ ತಗೊಂಡು ರೀಲ್ಸ್ ಮಾಡಿದ್ನೆ. ಕಕ್ಕಿ ಇದು ನನಗಿಷ್ಟ ಆಗಿದೆ ಗೊಂಬೆ ಅಂತ ಹೇಳಿದ್ಲು. ಗೊಂಬೆ ಕೊಡಿಸ್ತೀನಿ ಅಂತ ಹೇಳಿದ್ದೆ ನಾನು. ಆ ಜಾತ್ರೆಗೆ ಹೋದ್ಮ್ಯಾಗ ಅವಳು ನನಗೆ ಗೊಂಬೆ ಬೇಡ, ಆಟದ ಸಾಮಾನು ಬೇಕಂತ ಕೇಳಿದ್ಲು. ಆಮೇಲೆ ಗೊಂಬೆ ತೊಗೊಳ್ಲಿಲ್ಲ, ಆಟದ ಸಾಮಾನೇ ತೊಗೊಂಡಿದ್ದಾಳೆ ಅವನು. ಇಲ್ಲಿ ನಾವು ಎಲ್ಲ ತೊಗೊಂಡಿದ್ವಿ, ಎಲ್ಲ ಕೊಡಿಸಿದ್ರು ನಮ್ಮ ಅಕ್ಕವರು, ನಾವು ತೊಗೊಂಡ್ವಿ. ಜೋಕಾಲಿ ಆಡೋಣ ಅಂತ ಬಂದಿದ್ವಿ ಇಲ್ಲಿ ನಾವು. ಜೋಕಾಲಿ ಆಡೋಣ ಅಂತ ಬಂದ್ವಿ. ಇಲ್ಲಿ ಇನ್ನೂ ಲೇಟ್ ಅಂತ ಹೇಳಿದ್ರು, ಇನ್ನು ಟಿಕೆಟ್ ತೆಗೋಕ್ಕೆ ಲೇಟ್ ಅಂತ ಹೇಳಿದ್ರು. ಹಂಗಾಗಿ ನಾವು ಇಲ್ಲಿ ಈ ಕಡೆ ನಮ್ಮ ಮುಂದುಗಡೆ ಜೋಕಾಲಿ ಅಲ್ಲಿ ಹೋಗಿದ್ವಿ ನಾವು. ಆಗಲೇ ಜೋಕಾಲಿ ಒಳಗೆ ಹತ್ತಿ ಕುಂತಿದ್ವಿ. ಅಲ್ಲಿ ನಮ್ಮ ಅವರು ಅವ್ನಿಗೆ ಓಜಿಗೆ ತೋರಿಸ್ತಾ ಇದ್ರು. ಅವ್ರು ಬಂದಿಲ್ಲ, ಇಲ್ಲ ನೀವು ಆಡ್ರಿ ಅಂತಂದು ನಾವು ಅಷ್ಟೇ ಆಡೋಕ್ಕೆ ಕುಂತಿದ್ವಿ. ಜೋಕಾಲಿ ಒಳಗೆ ಕುಂತಿದ್ವಿ ನಾವು ನೋಡಿ. ನಮ್ಮ ಮೇಲೆ ತೊಟ್ಲಿಕ್ಕೆ ನಾವು ಕುಂತಿದ್ವಿ, ನಮ್ಮ ಕೆಳಗಡೆ ಹತ್ತಿಸ್ತಾ ಇದ್ದಾರೆ ಜೋಕಾಲಿ ಒಳಗೆ. ಆಡ್ತಾಯಿದ್ವಿ. ಸೂಪರಾಗಿತ್ತು, ಎಂಜಾಯ್ ಮಾಡಿದ್ವಿ. ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆ ಒಳಗೆ ಬಂದಿದ್ವಿ. ನಮ್ಮ ಅಕ್ಕ ಮನೆ ಹತ್ರ ಬಂದಿದ್ವಿ ನೋಡಿ. ಅವನು ಓಜು ತಿಂತಿದ್ದಾನೆ, ಇವಳು ಆಟ ಸಾಮಾನು ತಂದಿದ್ದಾಳೆ, ಆಟ ಆಡ್ತಿದ್ದಾಳೆ ಅವಳು. ಎಲ್ಲ ಎಂಜಾಯ್ ಮಾಡ್ಕೊಂಬಂದಿವಿ ಫ್ರೆಂಡ್ಸ್ ನಾವು. ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ವಿ ಜಾತ್ರೆ. ತವ್ರಿಗಿರಲ್ಲಿ ನಮ್ಮ ಅಕ್ಕರು ಊರು, ಭಾಳ ದಿನಕ್ಕೆ ಹೋಗಿದ್ವಿ. ಈಗೆಲ್ಲ ನಮ್ಮ ಅಕ್ಕರು ಇಲ್ಲೇ ಇದ್ರಲ್ಲ, ನಮ್ಮಮ್ಮನವರು ಅವರೆಲ್ಲ ಊಟಕ್ಕೆ ರೆಡಿ ಮಾಡಿದ್ರು. ಹಾಗೆ ರೆಡಿ ಮಾಡ್ತಿದ್ದಾರೆ ನಮ್ಮ ಅಕ್ಕವರು. ಇವ್ನು ನೋಡಿ ಡಾಣಿ ತಿಂತಿದ್ದೇನೆ ಓಜು.
ಟೈಮ್ 9:30 ಆಗಿದೆ. ನೈಟು ಊಟ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಫಾಲೋ ಮಾಡಿ ಅಂತ ನಾನು ಕೇಳುತ್ತಾ, ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡದೆ ನೋಡ್ತಾ ಇರ್ರಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಓಕೆ ಬಾಯ್, ಸಿಗೋಣ.